ನಕ್ಷೆಗಳಿಗೂ ಸಿಗದ ಒಂದು ನಿಗೂಢ ಲೋಕ, ಭಾರತ ಮತ್ತು ಟಿಬೆಟ್ಟಿನ ನಡುವೆ ಇರುವ ಒಂದು ಶೀತಲ ಮರುಭೂಮಿ, ಶೂನ್ಯಕ್ಕಿಂತ ಕಡಿಮೆ ತಾಪಮಾನ, ಉಸಿರಾಟಕ್ಕೂ ಕಷ್ಟವಾಗುವಂಥ ವಿರಳ ಗಾಳಿ. ಇದು ಭಾರತ ಮತ್ತು ಟಿಬೆಟ್ಟಿನ ನಡುವೆ ಇರುವ ಸ್ಪಿಟಿ ವ್ಯಾಲಿ. ಬೆಂಗಳೂರಿನಿಂದ ಸುಮಾರು 3000 ಕಿಲೋಮೀಟರ್ಗಳಷ್ಟು ದೂರ, ಸಮುದ್ರ ಮಟ್ಟದಿಂದ ಸುಮಾರು 14,000 ಅಡಿಗಳಷ್ಟು ಎತ್ತರ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಭಾರತದ ರಾಜಧಾನಿ ದಿಲ್ಲಿಗೆ ನೀವು ವಿಮಾನದಲ್ಲಿ ಪ್ರಯಾಣಿಸಬೇಕು. ಅಲ್ಲಿಂದ ಓವರ್ ನೈಟ್ ಬಸ್ ಜರ್ನಿ ಮಾಡಿದ್ರೆ ನೀವು ತಲುಪೋದೆ ಶಿಮ್ಲಾಗೆ. ಶಿಮ್ಲಾ ಅಥವಾ ಮನಾಲಿಯಿಂದ ನೀವು ಈ ಪ್ರಯಾಣವನ್ನ ಮಾಡಬಹುದು. ಕೇವಲ 16,000 ರೂಪಾಯಿ ಕೊಟ್ಟು ನಾನು ಸೋಲೋ ಯೋಲೋ ಅವರ ಜೊತೆ ಹೋಗಿದ್ರಿಂದ ಎಲ್ಲಾನು ಅವರೇ ಅರೇಂಜ್ ಮಾಡಿದ್ರು. ಶಿಮ್ಲಾದಿಂದ ಬೆಳಗಿನ ಜಾವ ಸರಹಾಂಗೆ ತಲುಪಿದ ನಾವು ಇಲ್ಲಿರುವ ಭೀಮಕಾಳಿ ಶಕ್ತಿಪೀಠದ ದರ್ಶನ ಮಾಡಿದ್ವಿ. ತದನಂತರ ಸುತ್ತಮುತ್ತಲೂ ಇರುವ ಜಾಗಗಳನ್ನು ಹುಡುಕುತ್ತಾ ಹೋಗಿದ ನಮಗೆ ಈ ಒಂದು ಸುಂದರವಾದ ವಾಟರ್ ಫಾಲ್ ಕಣ್ಣಿಗೆ ಕಾಣಿಸ್ತದೆ. ಜಲಪಾತ ಕೇವಲ ನೋಡ್ಲಿಕ್ಕೆ ಚಂದ ಅಷ್ಟೇ, ಮುಟ್ಟಿದರೆ ಕೊರೆಯುವ ತಾಪಮಾನ ಕೈಯೆಲ್ಲ ನಡಗಿ ಹೋಗ್ತದೆ. ಮಧ್ಯಾಹ್ನ ಬೇರೆ ಆಗಿದ್ರಿಂದ ಊಟಕ್ಕೆ ಬ್ರೇಕ್ ತಗೊಂಡು ನಾವು ಊಟನ ಈ ಜಾಗದಲ್ಲಿ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. गरम चाउमीन। Let's try. मैं आ रही हूँ। अच्छा है? It's good. It's good. ಸರಹಾನ್ನಲ್ಲಿ ಸುಂದರವಾದ ಸನ್ಸೆಟ್ ನೋಡಿಕೊಂಡು ಮುಂದಿನ ದಿವಸ ನಾವು ಪ್ರಯಾಣ ಬೆಳೆಸಿದ್ದೆ ದೇವಭೂಮಿ ಕಿನ್ನೌರ್ನ ಎಂಟ್ರಿ ಗೇಟ್ನ ಕಡೆಗೆ. ಇದು ಒಂದು ಸುಂದರ ಪ್ರಕೃತಿ ಭರಿತ ಜಾಗ ಅಂತ ಹೇಳ್ಬೋದು. ಶೂನ್ಯಕ್ಕಿಂತ ಕಡಿಮೆ ತಾಪಮಾನ ಇರುವ ಈ ಜಾಗದಲ್ಲಿ ಸುಮಾರು -12 ಡಿಗ್ರೀಸ್ ಇರೋದ್ರಿಂದ ಇಲ್ಲಿ ನಿಮಗೆ ಊಟ ತಿಂಡಿ ಸಿಗೋದು ತುಂಬಾ ಕಷ್ಟ. ಮ್ಯಾಗಿ, ಪರೋಟ, ಮೊಟ್ಟೆ ಬಿಟ್ಟರೆ ಇನ್ನೇನು ಸಿಗೋದಿಲ್ಲ. ಅದರಲ್ಲೂ ಮೊಟ್ಟೆನೂ ಇಲ್ಲಿರುವ ತಾಪಮಾನಕ್ಕೆ ಫ್ರೀಸ್ ಆಗಿಬಿಟ್ಟಿತ್ತು. ಇಲ್ಲಿ ಇದ್ದಷ್ಟು ದಿನಾನು ನಾನು 1 ವಾರ ಸ್ನಾನ ಸಹ ಮಾಡಿಲ್ಲ, ಬಟ್ಟೆನೂ ಚೇಂಜ್ ಸಹ ಮಾಡಿಲ್ಲ. ಯಾಕಂದರೆ ಚಳಿಗೆ ನೀವು ಬಟ್ಟೆಯಂತೂ ತೆಗಿಲಿಕ್ಕೆ ಆಗದೇ ಇಲ್ಲ. -10 ಡಿಗ್ರಿ ಜಾಕೆಟ್ ಹಾಕೊಂಡಿದ್ರು ನಾನು ಒಳಗಡೆ ನಡುಕ್ತಾ ಇದ್ದೆ. ಈ ಜಾಗದ ಪಾಪ್ಯುಲೇಷನ್ ಕೇವಲ 12,000 ಜನ ಮಾತ್ರ ಆಗಿದ್ರು. ಇಲ್ಲಿ ಎಣ್ಣೆ ಹೊಡೆಯೋರ್ಗೇನು ಕಡಿಮೆ ಇಲ್ಲ. ಈ ಚಳಿಗೆ ರಾತ್ರಿ ಆದರೆ ಸಾಕು ಬಾಟ್ಲ್ಗಳು ಬಿಚ್ತಾನೆ ಇರ್ತಾರೆ. ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಡೆಡ್ಲಿ ರೋಸ್ಟಲ್ಲಿ ಈ ಕಿನ್ನೌರ್ ರೂಟು ಒಂದು. ಫೈನಲಿ ನಾವು ಸ್ಪಿಟಿ ವ್ಯಾಲಿಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಹಿಮ ಪರ್ವತಗಳ ನಡುವೆ ಇರುವ ಈ ಬೌದ್ಧ ಮಾನೆಸ್ಟ್ರಿ ಸುಮಾರು 1200 ವರ್ಷಗಳಷ್ಟು ಹಳೆಯದಾಗಿರುತ್ತೆ. ಈ ಜಾಗದಲ್ಲಿ ಸದ್ಯಕ್ಕೆ ಯಾರೂ ಕಾಣಿಸ್ತಿಲ್ಲ, ಕಂಪ್ಲೀಟ್ ಸೈಲೆನ್ಸ್ ಇದೆ. ಇದು ಒಂದು ಬುದ್ಧಿಸ್ಟ್ ಮೊನೆಸ್ಟ್ರಿ ಆಗಿದ್ದು ಸುಮಾರು 1200 ವರ್ಷಗಳ ಹಿಂದೆ ಒಬ್ಬ ಟಿಬೆಟಿಯನ್ ರಾಜ ಕಟ್ಸಿದಾಗಿರುತ್ತೆ. ಹಳೆದನ್ನ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ಏನಿದೆಯಲ್ಲ ಇದು ಹೊಸದು, ಬಟ್ ಇವಾಗ ಕರೆಂಟ್ಲಿ ಇದು ಕ್ಲೋಸ್ ಆಗಿದೆ. ಸೊ ನಾನು ನೆಕ್ಸ್ಟ್ ದಿನ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಕಾಜಾ ಕರ್ಕೊಂಡು ಹೋಗ್ತಿದ್ದೀನಿ. ಟ್ಯಾಬೋಲ್ ಏನೂ ಇಲ್ಲ ಸದ್ಯಕ್ಕೆ, ಎಲ್ಲ ರಿಮೂವ್ ಆಗ್ತಿದೆ. ಸಂಜೆ 6 ಗಂಟೆಗೆ ಈ ಲೆವೆಲ್ಗೆ ಕತ್ಲಾಗಿತ್ತು. ಕಾಜಾಗ್ ಹೋಗೋ ದಾರಿಯಲ್ಲಿ ಗಾಡಿ ಬೇರೆ ಸ್ನೋ ಒಳಗಡೆ ಸಿಕ್ಕಾಕೊಂಡ್ಬಿಡ್ತು. ಫೈನಲಿ ಒಬ್ರು ತಾರಿಗೆ ದಾರ ಹಾಕಿ ಎಳ್ದಿದ್ರಿಂದ ಗಾಡಿ ಆಚೆ ಬಂತು. ಸೋಲೋ ಎಲ್ಲೋ ಜೊತೆ ಹೋದ್ರೆ ನಿಮಗೆ ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಬ್ಯೂಟಿಫುಲ್ ಹೋಮ್ ಸ್ಟೇ ಸಿಗುತ್ತೆ. -17 ಡಿಗ್ರೀಸ್ ಅಲ್ಲಿ ನೀವು ಬಿಸಿ ಬಿಸಿ ಊಟ ಮಾಡ್ಕೊಂಡು ಇಲ್ಲಿರುವ ಇತಿಹಾಸ ನೋಡ್ಬೋದು. ನಾನಿವಾಗ ತೋರಿಸ್ತಿರೋ ಈ ಒಂದು ಪೇಂಟಿಂಗ್ಸ್ ವರ್ತ್ lakhs of rupees ಇಂದ crores of rupees ಇರುತ್ತೆ. ಬೌದ್ಧ ಧರ್ಮದ ಒಂದು ಫೇಮಸ್ ಟ್ರೆಡಿಷನಲ್ ಆರ್ಟ್ ಆದ ತಾಂಕಾ ಪೇಂಟಿಂಗ್ಸ್ ಇದು. ಶುದ್ಧ ರೇಷ್ಮೆ ಮೇಲೆ ಮಾಡುವ ಈ ಪೇಂಟಿಂಗ್ಗಳು ಸಾವಿರಾರು ವರ್ಷಗಳ ಹಳೆಯ ಪೇಂಟಿಂಗ್ಗಳಾಗಿವೆ. ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಕಾಜಾ. ಇವಾಗ ನಾವು ಇಲ್ಲಿಂದ ಕಾಜಾಗೆ ಹೊರಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನೋಡಿದೆ ನಮ್ಮ ಗಾಡಿ ಬೇರೆ ಶುರು ಆಗ್ತಾ ಇಲ್ಲ. ಇವಾಗ ಗಾಡಿನ ಹಿಂದೆ ಮುಂದೆ ಮಾಡ್ತಾ ಇದ್ರೂ ಏನೂ ಆಗ್ತಿಲ್ಲ. ಬಟ್ ವಿಲ್ ಸಿ ಏನಾಗುತ್ತೆ ಅಂತ. ನೋಡ್ಬೋದು ನೀವು, ಎಲ್ಲ ಟ್ರೈ ಮಾಡ್ತಾನೆ ಇದ್ದಾರೆ, ಬಟ್ ಗಾಡಿ ಮಾತ್ರ ಶುರು ಆಗ್ತಿಲ್ಲ. ಗುರು ಯಪ್ಪ, ಚಳಿ ಬೇರೆ ಆಲ್ಮೋಸ್ಟ್ -12 ಡಿಗ್ರಿ ಇದೆ ಇವಾಗ ಇಲ್ಲಿ. ರಾತ್ರಿ ಆಗ್ತಾ -21ವರೆಗೂ ಆಗುತ್ತೆ. ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಏನು ಮಾಡ್ತೀವಿ ಅಂತ. ರಾತ್ರಿ ನೋಡ್ತೀವಿ ಅಲ್ಲಿ ಗಾಡಿ ಸಿಕ್ಕಾಕೊಂಡಿದೆ, ಇವಾಗ ಇಲ್ಲಿ ಈ ಗಾಡಿ ಶುರು ಆಗ್ತಾ ಇಲ್ಲ. ಟೆಂಪರೇಚರ್ ನೋಡಿದ್ರೆ ಸುಮಾರು -15 ಡಿಗ್ರೀಸ್ ಇತ್ತು. ಆ ಚಳಿಗೆ ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ವೆಲ್ಕಮ್ ಟು ವಿಂಟರ್ ಸ್ಪಿಟಿ. ಇವಾಗ ಗಾಡಿ ಅಂತೂ ಮುಂದಕ್ಕೆ ಹೋಗ್ತಾ ಇಲ್ಲ, ಮತ್ತೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಗಾಡಿ ಮತ್ತೆ ಸಿಕ್ಕಾಕೊಂಡ್ಬಿಟ್ಟಿದೆ ಸ್ಪಿಟಿಯಲ್ಲಿ, ಮತ್ತೆ ಮುಂದೆ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಅದೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬರೀ ಟ್ರಿಪ್ ಫುಲ್ಲು ಸಿಕ್ಕಾಕೊಂಡಿದ್ದೆ ಆಗೋಯ್ತು. ಕೊನೆಗೂ ಗಾಡಿ ಮುಂದಕ್ಕೆ ಹೋಯ್ತು. ಪ್ರಪಂಚದ ಅತಿ ಎತ್ತರದ ಸಸ್ಪೆನ್ಷನ್ ಬ್ರಿಡ್ಜ್ ಆದ ಚೀಚಮ್ ಬ್ರಿಡ್ಜ್ ಕಡೆ ನಾವು ಬಂದ್ವಿ. ಈ ಬ್ರಿಡ್ಜ್ ಹತ್ರ ನಿಮಗೆ ವಿಚಿತ್ರ ಏನಂದ್ರೆ ಇಲ್ಲಿ ನೀರು ಸಿಗೋದಿಲ್ಲ. ಐಸ್ನ ಯೂಸ್ ಮಾಡ್ಕೊಂಡೆ ಮ್ಯಾಗಿ ಮಾಡ್ತಾ ಇದ್ರು. ದೀಪ ಅವರು ಸೂರ್ಯಾಗಿರೋ ಲವ್ನ ತೋರಿಸ್ತಾ ಇದ್ರೆ ಇಲ್ಲಿ ನಾವು ಸೂರ್ಯನೇ ಇಲ್ದಿರುವ ಕೀ ಮಾನೆಸ್ಟ್ರಿಗೆ ಬಂದ್ವಿ. 11ನೇ ಶತಮಾನದಲ್ಲಿ ಟಿಬೆಟಿಯನ್ ಬ್ರಾಂಪ್ಟನ್ ಕಟ್ಟಿಸಿದ ಒಂದು 1000 ವರ್ಷಗಳ ಒಂದು ಹಳೆಯ ಮಾನೆಸ್ಟ್ರಿ ಇದು. ಇದು ಸ್ಪಿಟಿ ವ್ಯಾಲಿಯ ಅತಿ ದೊಡ್ಡ ಮಾನೆಸ್ಟ್ರಿ ಸಹ ಹೌದು. ಮುಂದಿನ ದಿವಸ ಎಲ್ಲೆಲ್ಲೋ ಹೋಗೋ ಪ್ಲಾನ್ ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ಸ್ನೋಫಾಲ್ ಆಗಿ ರೋಡ್ ಎಲ್ಲ ಬ್ಲಾಕ್ ಆಗೋದ್ರಿಂದ ತುಂಬಾ ಜಾಗಗಳನ್ನ ನಾವು ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾನೇ ಹಾರ್ಶ್ ವಿಂಟರ್ಗಳಲ್ಲಿ ನೀವು ಸ್ಪಿಟಿನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ರೋಡ್
ರೋಡ್ ಬ್ಲಾಕೇಜ್ ಇಂದ ತುಂಬಾ ಜಾಗಗಳನ್ನ ನೀವು ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಕಾಜಾ ಅಲ್ಲಿ ನಮ್ಗೆ ಸ್ವರ್ಗ ನರ್ಕ ಎರಡು ಒಟ್ಟಿಗೆ ಕಾಣಿಸ್ಬಿಡ್ತು ಗುರು. ನಿಮ್ ಮಕ್ಳಿನದು ಜಾಸ್ತಿ ಹಠ ಮಾಡ್ತಿದ್ರೆ ಇಲ್ಲಿ ನೋಡ್ತಿರುವ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡಿ. ಇಡೀ ಟ್ರಿಪ್ ನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಈ ಫ್ರೋಸನ್ ವಾಟರ್ ಫಾಲ್ ಆಗಿರ್ಬೋದು. ಕಿನ್ನೋರಿನ ಕಲ್ಪಾದಲ್ಲಿದ್ದ ನಮ್ಮ ರೂಮ್ ನಿಂದ ನಮ್ಗೆ ಆದಿ ಕೈಲಾಶ್ನ ದರ್ಶನ ಆಯ್ತು. ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಫೈನಲಿ ನಮ್ಮ ಟ್ರಿಪ್ ನ ಇನ್ನೇನು ಎಂಡ್ ಮಾಡ್ಬೇಕು ಅನ್ಕೊಳೋಷ್ಟೊತ್ತಿಗೆ ಗಾಡಿ ಪಂಚರ್ ಆಯ್ತು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳೋಷ್ಟೊತ್ತಿಗೆ ನಮ್ಗೆ ಈ ಸುಂದರವಾಗಿರುವ ಒಂದು ಮನೆ ಕಾಣಿಸ್ತು. ಮನೆಯಲ್ಲಿ ತುಂಬಾನೇ ಮೇಕೆಗಳಿತ್ತು. ಈ ಪರಿವಾರದವರಂತೂ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳ್ಬೋದು. ಹೆವೆನ್ಸ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ವೇರ್ ಎಲ್ಸ್ ಇಟ್ ಕುಡ್ ಬಿ ಅಂದಂಗೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಈ ಟ್ರಿಪ್ಗೆ ಸಿಕ್ತು. ಹೆವಿ ಸ್ನೋಫಾಲ್ ಆಗಿದ್ದರಿಂದ ಐಟನರಿಲಿ ತುಂಬಾ ಜಾಗ ನಾವು ನೋಡ್ಲಿಕ್ಕೆ ಆಗ್ಲಿಲ್ಲ. ನಾವು ಫೈನಲಿ ಡೆಲ್ಲಿಗೆ ವಾಪಸ್ ಬಂದ್ವಿ. ಈ ಪ್ರಯಾಣವನ್ನ ಮುಗಿಸಿದ್ವಿ.